ಹಾಯ್ ಎಲ್ರಿಗೂ ಅಂತೂ ಈ ವರ್ಷದ ಸೇವಂತಿಗೆ ಗಿಡ ನೆಡೋ ಕಾರ್ಯಕ್ರಮ ಇವತ್ತಿಗೆ ಮುಗಿತು ಹೇಳತ್ತು. ನಾ ಹೆಂಗೆ ನೆಟ್ಟಿದ್ದೆ ಹೇಳಿ ತೋರಿಸ್ತೀನಿ, ನೋಡ್ಕ್ಯಪ್ಪನ ಬನ್ನಿ. ಗಿಡ ನೆಡೋ 1 ತಿಂಗಳು ಮೊದಲು ಈ ಥರ ಸಣ್ಣ ಸಣ್ಣ ಕೊಟ್ಟೆ ಒಳಗೆ ಗಿಡಗಳನ್ನು ಬದುಕಿಸಿಟ್ಕತ್ತಿ. ನಂತರ ಒಂದು ಪಾಟನ್ನು ತಗೊಂಡು ಅದಕ್ಕಿದೆ ಈ ಥರ ತೆಂಗಿನಕಾಯಿ ಸುಲಿದಾದ ಕೊಳೆ ಇರ್ತಲ್ಲ ಕತ್ತ, ಅದನ್ನು ಸೊಸದು ಈ ಥರ ಮಾಡ್ಕೊಂಡು ಆ ಪಾಟಿನ ಅಡಿ ಭಾಗದಲ್ಲಿ ಅದನ್ನು ಹಾಕೈತಿ. ನಂತರ ಅದರ ಮೇಲೆ ಮಣ್ಣು ಅಂದರೆ ಮಳಲು, ಚಹಾ ಪುಡಿ ಅಂದರೆ ವೇಸ್ಟ್ ಚಹಾ ಪುಡಿ, ಮಣ್ಣು ಮಿಕ್ಸ್ ಮಾಡಿದಂಥ ಮಣ್ಣು ಅದನ್ನು ಒಂದು ಲೇಯರ್ ಹಾಕ್ತಿ. ಅದಾದಮೇಲೆ ಬದುಕಿಸಿಟ್ಟಂಥ ಈ ಗಿಡ ಇದ್ದಲ್ಲಿ ಸೇವಂತಿಗೆ ಗಿಡ, ಅದನ್ನು ಕೊಟ್ಟೆಯನ್ನು ತುಂಬ ನಾಜೂಕಿಂದ ಹರಿಯವು, ಪೆಟ್ಟು ಮಾಡಲಿಲ್ಲ. ಆ ಹೆಂಟೆ ಒಂದು ಚೂರು ಒಡೆಯಲಿಲ್ಲ. ಅದು ಒಡ್ತು ಅಂತಾದ್ರೆ ಅದು ಬೇರೆ ಬಿಟ್ಟುಬಿಡ್ತು, ಗಿಡ ಸತ್ತೋಗ್ತು. ಈ ಥರ ನಾಜೂಕಾಗಿ ಗಿಡವನ್ನು ಇಟ್ಟು ಮತ್ತು ಸುತ್ತ ಮಿಕ್ಸ್ ಮಾಡಿದಂಥ ಮಣ್ಣನ್ನು ಸಮ ಪೊಳ್ಳು ಬಿಡ್ದಾಗಿದ್ದಂಗೆ ಹಾಕ್ತಿ. ಅದಾದಮೇಲೆ ಗೊಬ್ಬರ ಹಾಕ್ತೀವಿ ಒಂದು ಲೇಯರು ಸುತ್ತ ಸಮ ಅದಕ್ಕೆ. ಅದಾದಮೇಲೆ ಮತ್ತೊಂದು ಲೇಯರ್ ಈ ಮಿಕ್ಸ್ ಮಣ್ಣನ್ನು ಹಾಕ್ತಿ, ಲೆವೆಲ್ಲಿಗೆ ಹಾಕ್ತಿ. ಇದು ಆದಮೇಲೆ ಮತ್ತೊಂದು ಲೇಯರು ಸಗಣಿ ಗೊಬ್ಬರವನ್ನು ಹಿಂಗೆ ಹಾಕಿ ನಂತರ ಅದನ್ನು ಇಟ್ಟು ಒಂದು ಸಲ ಎಲ್ಲ ನೀರು ಹೊಯ್ದು ಸಮ ಕುಂಡ್ರಿಸೋದು ಅದನ್ನು. ಅಂದರೆ ಕುತ್ಕೊಳ್ಳೋದು ಇಲ್ಲ ಅಂತಾದರೆ ಆ ಹೆಂಟು ಒಡೆದೋಗ್ತು. ಆ ರೀತಿ ಮಾಡಿ ಸರಿ ಮಾಡಿ ಈ ಥರ ಇಡೋದು. ಅಷ್ಟು ಗಿಡ ನೆಟ್ಟಾದಮೇಲೆ ಅದನ್ನು ಈ ಥರ ಸೂರಂಚಿಗೆ ಸಾಲಾಗಿ ಇಡೋದು. ಸೂರಂಚು ಅಂದರೆ ಡೈರೆಕ್ಟಾಗಿ ಇದಕ್ಕೆ ಮಳೆನೂ ಬೀಳಲಿಲ್ಲ, ಹಂಗಲ್ಲಿ ಬೆಳಕು ಬೇಕು, ಗಾಳಿ ಬೇಕು, ಎಲ್ಲದೂ ಬೇಕು. ಬೆಳಗಿನ ಬಿಸಿಲು ಈ ಗಿಡಕ್ಕೆ ಹೂವು ಅರಳಲ್ಲ ತುಂಬ ಚಲೋದು ಹೇಳ್ತಾನೆ ನಮ್ಮಲ್ಲಿ ಹಳಬರು. ಈ ಥರ ಸೂರಂಚಿಗೆ ಸಾಲಾಗಿ ಚಂದ ಮಾಡಿ ಇಡ್ತೀವಿ. ನಾನು ಮೊಗ್ಗೆ ಬಿಡಲು ಸ್ಟಾರ್ಟ್ ಆದ ಕೂಡಲೇ ಎಲ್ಲರೂ ಸ್ವಲ್ಪ ಗೊಬ್ಬರ ಕೊಡವು, ಮಣ್ಣು ಬೇಕು ಪಾಟ್ ಖಾಲಿ ಆಜು ಅಂತ ಆದರೆ ಒಂದು ಸ್ವಲ್ಪ ಮಣ್ಣು ಕೊಡವು. ಹೀಗೆ ಮಾಡ್ಕೋತಾ ಪ್ರತಿದಿನ ನೀರು ಹೊಯ್ಯವು. ಅದು ಅಲ್ಲದೆ ಅವಾಗವಾಗ ಅಕ್ಕಿ ತೊಳೆದ ನೀರು, ನಾವು ಅಕ್ಕಿಯನ್ನು ತೊಳೆದಾಗಿರ್ತಲ್ಲ ಆ ಅಕ್ಕಚನ್ನು ತೆಳ್ಳಗೆ ಮಾಡಿ ಅದನ್ನು ಹೊಯ್ತಾ ಇರ್ತೀವಿ. ಹಾಗೆ ಆ ಮಜ್ಜಿಗೆ ಬೋಗ್ನಿ ತೊಳೆಸಿದ ನೀರು ಅಂದರೆ ತೆಳ್ಳಗಿರೋ ತೀರ ದಪ್ಪನ ಮಜ್ಜಿಗೆ ಎಲ್ಲ ಹೊಯ್ಯಲಾಗ ಆ ಮಜ್ಜಿಗೆ ಬೋಗ್ನಿ ತೊಳೆಸಿದ ನೀರೇ ಸಾಕು. ಇದನ್ನು ಅವಾಗ ಇದಕ್ಕೆ ಹೊಯ್ತಾ ಇದ್ದರೆ ಈ ಥರ ಚೆಂದ ಹೂವು ಅರಳುತ್ತು. ಧನ್ಯವಾದ.